ಸೊ ಗಾಯ್ಸ್ ಇವಾಗ ಹೋಗಿ ಟುಕುಸ್ ಮಾಡ್ಕೊಂಡು ಬಂದಿದ್ದೀವಿ. ಯಪ್ಪ ಫುಲ್ ನೆಮ್ಮದಿಯಾಗಿದೆ. ಹೇಗಿತ್ತು? ಸೊ ಟುಕುಸ್ ಮಾಡಿ ಒಂದು ನೆಮ್ಮದಿ ಇರುತ್ತಲ್ವಾ, ನೆಮ್ಮದಿ ನನ್ನ ಮುಖದಲ್ಲಿ ನೀವು ಕಾಣಕ್ಕೆ ಇಷ್ಟ, ಯಾಕಂದ್ರೆ ನಾನು ಬರಲಿಲ್ಲ. ಎಲ್ರಿಗೂ ಬಂತಾ? ಬಿಡ್ತಾ ಇದ್ದ ಫುಲ್ ಮಳೆ. ಯಪ್ಪ ಗಜ ಬಿಜಿ. ಸ್ನಾನಕ್ಕೆ ಹೋಗ್ಬೇಕು ನಾವು ತಾನೇ? ಇಲ್ಲ ಮಾಮ್, ಇಲ್ಲ ಅಬ್ಬೇ ಪಾತಲ್ಲಮ್ಮ ಸ್ವಾಮಿ, ತಪ್ಪ ಹಿಡ್ದಿಲ್ಲ ತಪ್ಪ ಹಿಡ್ದ ಕುಲಿಕಿನು ಫಸ್ಟ್. ಇವಾಗ ನೇತ್ರಾವತಿ ನದಿಗೆ ಬಂದಿದ್ದೀವಿ ನೋಡಿ. ಇದರಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಹೋಗುತ್ತಂತೆ. ಇವರೇ ಹೇಳಿದ್ದು, ಪ್ರವೀಣವರೇ ಹೇಳಿದ್ದು. ಏನಾಗುತ್ತೆ ಇದರಲ್ಲಿ ಸ್ನಾನ ಮಾಡಿದ್ರೆ? ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸ್ನಾನವಾದ ಭಕ್ತಾದಿ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸ್ನಾನವಾದ ಭಕ್ತಾದಿಗಳು ತಮ್ಮ ನಗರಗಳನ್ನು ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡು ಬಂದಿದ್ದೀವಿ. ಅಪ್ಪ ಇಲ್ಲ ನೋಡಿ ಸ್ಟೈಲ್ ಆಗ್ಬಿಟ್ಟಿದ್ದಾರೆ. ಮೈನಲ್ಲಿ ಸ್ನಾನ ಮಾಡ್ಕೊಂಡು ಅಪರೂಪಕ್ಕೆ ದೇವಸ್ಥಾನಗಳಿಗೆ ಬಂದರೆ ಮಾತ್ರ ವೈಟ್ ಹೌದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಉದಯ ಅವರೇ? ಏನಿಲ್ಲ, ನೀವು ಹೆಂಗೆ ಅಂತೀರಾ ಹಂಗೆ ಅಷ್ಟೇ. ಅವಾಗಿಂದ ಇದೊಂದೇ ಡೈಲಾಗ್ ಹೇಳ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಹೌದು. ಸೊ ಭಾರಿ ಮೊತ್ತದ ಮಳೆ ಕೂಡ ಬಿದ್ದಿದೆ, ಮಳೆ ಕೂಡ ಬಂದಿದೆ. ಪ್ರವೀಣ್ ಏನು ಮಾತಾಡ್ತೀವಿ? ಈಗ ನಾವು ನಾಷ್ಟಕ್ಕೆ ಬಂದಿದ್ದೀವಿ. ಬನ್ನಿ ನಾಷ್ಟ ಹೇಗಿದೆ ಅಂತ ಹೇಳ್ಬಿಟ್ಟು ಪರ್ಸನಲ್ಗೆ ವಿಡಿಯೋದಲ್ಲಿ ರಿವ್ಯೂ ಕೊಡ್ತಾನೆ ನೋಡಿ. ನೀವು ಕೂಡ ಮನೇಲಿ ನಾಷ್ಟ ಮಾಡ್ಕೊಂಡು ಚೆನ್ನಾಗಿ ತಿನ್ನಿ. ನಾನು ಕಣ್ಣು ಮುಚ್ಕೊಂಡು ಮಾತಾಡ್ತೀವಿ, ನಿಮ್ಗೆ ಗೊತ್ತಿಲ್ಲ ಯಾಕೆ ಹೇಳ್ರಿ. ಮುಂಚೆಯಿಂದಲೂ ನಿಮ್ಗೆ ಅದೇ. ಥ್ಯಾಂಕ್ ಯು ಅವ್ರಿಗೂ ಥ್ಯಾಂಕ್ ಯು. ಬಾರೋ ಅಪ್ಪಡೆ ಕೈ ಮುಗಿ ಮ್ಯಾಮ್. ನಮಸ್ಕಾರ. ಇಷ್ಟು ದೂರ ಹೋಗ್ತಾನೆ ಇದೀವಿ, ಇನ್ನೂ ಬಂದೇ ಇಲ್ಲ. ದೇವ್ರು ತೋರಿಸ್ತೀನಿ ಅಂತ ದೇವ್ರು ತೋರಿಸ್ತಿಲ್ಲ, ಕಾಲು ನೋವು ಬರ್ಸ್ತಾರಪ್ಪ. ಕಾಲ್ ಮಾಮ್ ಎವಳು ದೂರ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಅನ್ನ ಪ್ರಸಾದಕ್ಕೆ. ನೈಸ್ ಟೀ ಕುಡಿಯಕ್ಕೆ ಬಂದಿದ್ದೀವಿ. ಏನಪ್ಪ ಮಾಡ್ತಾ ಇದ್ಯಾ? ಏನು ಮಾಡ್ತಿದ್ಯಾ? ಏನಕ್ಕೆ ಒಂದ್ರಲ್ಲಿ 3 ಮಾಡ್ತಿದ್ದೀನಿ ಅಂದ್ರೆ ನಮ್ದು ಲೋ ಬಜೆಟ್ ಟ್ರಿಪ್, ಅದಕ್ಕೆ ಕೊಟ್ಬಿಡ್ರಪ್ಪ. ಹಣೆ ಬರಹಕ್ಕೆ ಹೊಣೆ ಯಾರು, ಪಂಚರ್ ಆಗಿದೆ ಟೈರು. ಇವಾಗ ಕಾರಲ್ಲಿ ಪಂಚರ್ ಆಗೈತೆ. ಇವಾಗ ನಾವು ಕೆರೆ ನೋಡಕ್ ಬಂದಿದ್ದೀವಿ. ನಾವು ಬ್ಲಾಗ್ ಮಾಡ್ತಿದ್ದೀವಿ, ಹಂಗೆ ಮಾತಾಡೋದಿದ್ದ ತಕ್ಷಣ ಅದನ್ನೇ ಮಾತಾಡ್ತಿದ್ಯಾ? ಸ್ಕ್ರಿಪ್ಟು ಚಂದನ್ ಚೆನ್ನಾಗಿ ಮಾತಾಡ್ದಪ್ಪ. ನಾವು ನದಿ ನೋಡಕ್ ಬಂದಿದ್ದೀವಿ. ಇವಳು ಗೊತ್ತಾ? ರಕ್ಷಿತಾನ ಯಾರೋ ಇರ್ತಾರಲ್ಲ ನೋಡಿ ಗಾಯ್ಸ್. ಇದು ನೋಡಿ ನಂದು ಮಾಡಿದ್ದಾರೆ ನೋಡಿ ಗೈಸ್. ನೇಚರ್ ನೋಡಕ್ ಬಂದಿದ್ದೀವಿ. ಸರಿ, ನೆಕ್ಸ್ಟ್ ಫ್ಯೂಚರ್ ಏನಂತ ನೋಡೋಣ. ಗ್ಯಾಂಗ್ ಲೀಡರ್ ಹತ್ರ ಇವಾಗ ಕೇಳೋಣ ಎಲ್ಲೋಗೋದು ನೆಕ್ಸ್ಟ್ ಪ್ಲ್ಯಾನು. ಬನ್ನಿ, ನೀವು ಫ್ರೆಮಿಗೆ ಬನ್ನಿ. ವೇಣುಗೋಪಾಲ್, ಚಿತ್ರಗೋಪಾಲ್, ಆಮೇಲೆ ಅಯ್ಯೋ ಏನೋ ಅವ್ನು ಮೇಲೆ ಅನ್ಕೊಂಡು ನಾವೀಗ ನೆಕ್ಸ್ಟ್ ಟ್ರಿಪ್ ಎಲ್ಲಿ ಹೋಗೋಣ ಅಂತಿದೀವಿ ಅಂದ್ರೆ ಧರ್ಮಸ್ಥಳ ಆಯ್ತು, ಎಲ್ಲ ಬಾಸ್ ದರ್ಶನ ಆಯ್ತು. ಶಿವ 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 ಅಂತೇಳಿ ಇಲ್ಲಿಂದ ನಾವು ಈಗ ಸಕಲೇಶ್ಪುರ, ಇವ್ರು ಗೊತ್ತೇ ಇಲ್ಲ ನೋಡಿ. ಸಕಲೇಶ್ಪುರದಿಂದ ಅಲ್ಲಿಂದ ಮಡಿಕೇರಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ಸೀದಾ ನಾವು ಇನ್ನೂ ಒಂದು ಎಕ್ಸ್ಕ್ಲೂಸಿವ್ ಆಗಿರೋ ಜಾಗಕ್ಕೆ ಹೋಗ್ತಾ ಇದೀವಿ. ಸೊ ಈ ಒಂದು ವಾರ ಟ್ರಿಪ್ಗೆ ನಾವೆಲ್ಲಾನು ಕೂಡ ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀವಿ. ಟೈಟ್ಲ್ ಲೋ ಬಡ್ಜೆಟ್. ಈ ಒಂದು ವಿಡಿಯೋ ಟೈಟ್ಲ್ ಏನು ಅಂದ್ರೆ ಲೋ ಬಜೆಟ್ ಟ್ರಿಪ್ ಅಂತ. ಸೊ ಎಲ್ಲ ಮಸ್ತಾಗಿ ನೋಡಿ. ಇನ್ಮೇಲಿಂದ ವ್ಲಾಗ್ಸ್ ಪ್ರಭು ಸ್ಟಾರ್ಟ್ ಮಾಡಿ. ಆ ವ್ಲಾಗಲ್ಲಿ ನಾನು ಕೂಡ ಅವಾಗ ನನಗೊಂದು ಚಾನ್ಸ್ ಕೊಟ್ರೆ ಖಂಡಿತ ನಾನು ಬರ್ತಾ ಇರ್ತೀನಿ. ನಿಮ್ಮ ಪ್ರೀತಿಯ ಮಗನಾಗಿ. ನೆಕ್ಸ್ಟ್ ವಿಡಿಯೋ ಹಾಕೋಣ.
ಇವಾಗ ಇದು ಇಲ್ಲೇ ಎಂಡ್ ಮಾಡ್ಕೊಳೋಣ. ನೆಕ್ಸ್ಟ್ ವಿಡಿಯೋ ಎಲ್ಲಾದ್ರೂ ಹೋದ್ರೆ ಹಾಕ್ತಿವಿ, ಇಲ್ಲಾಂದ್ರೆ ನಾವು ಮನೆಗೆ ಹೋಗಿರ್ತೀವಿ, ನನ್ಗೆ ಗೊತ್ತಿರಲ್ಲ, ನೋಡೋಣ. ಸೊ ಇದೇ ತರ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಏನಿದೆ ಈ ವಿಡಿಯೋ ಮೇಲೆ ಇರಲಿ. ಯೂಟ್ಯೂಬ್ಗೆ ಖಂಡಿತ ನಾನು ಇನ್ಮೇಲಿಂದ ನನ್ನ ಮುಖ ತೋರಿಸ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಸಬ್ಸ್ಕ್ರೈಬ್.